ಅಳ್ಬೇಡ ಕಲ್ದಿರೆ ಏನೇನೋ ಹೋಗ್ಕೊಂಡ್ಲಿ ಆಗಿದ್ದಾಗೋಯ್ತು. ಅಳ್ಬೇಡ ಕಲ್ದಿರು. ಏ ಅಂಬುಜೆ, ಅಂಬುಜೆ, ಇಲ್ಲ ಹೇಳೆ ಬಾಪ. ಲೇ ಅವ್ನು ಸತ್ತೋಗಿಲ್ಲಂತೆ. ಏನು ಹೇಳ್ತಾ ಇದೆಯಪ್ಪ? ಅದಕ್ಕೆ ಅವ್ನು ಸತ್ತೋಗಿಲ್ಲಂತೆ. ಗೆದ್ಬಿಟ್ಟು 5 ಲಕ್ಷ ರೂಪಾಯಿ ಕಳ್ತನ ಮಾಡ್ಕೊಂಡು ಓಡೋಗೋನಂತೆ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಕಣ್ಣೀರು ನಿಲ್ಸು, ನಿಲ್ಸು ಕಣ್ಣೀರು. ನಗ್ನಾಗ್ತಾ ಇರಬೇಕು. ನಗು ನಗೆ, ಇಲ್ಲಾಂದ್ರೆ ಬೀಳ್ತಾವ ನಿಂಗೆ ಕೆಟ್ಟಗ್ಲ. ನಿಲ್ಸು ಕಣ್ಣೀರು. ನಗ್ನಗ್ತಾ ಇರೆ ಸತ್ತೋಗೋನಂತ ಅವನು. ಸತ್ತೋಗೋನಂತ. ಅಯ್ಯೋ ನನ್ನ ತಲೆಕಿಷ್ಟು. ಬದುಕೋವನಂತೆ. ಸರೋಜಿ ಅವ್ರ ಮನೆಗೆ 5 ಲಕ್ಷ ರೂಪಾಯಿ ಕಳ್ತನ ಮಾಡ್ಕೊಂಡು ಓಡೋಗ್ಬಿಟ್ಟವನಂತೆ. ಅಯ್ಯೋ 5 ಲಕ್ಷ ರೂಪಾಯಿ ಎತ್ಕೊಂಡು ಓಡೋಗ್ಬಿಟ್ಟನಂತ. ಕಾಯೋ ಮಕ್ ಮುಚ್ಚಾಗ ಹೋಗು. ಇವಾಗ ಬೀಳ್ತವೆ ಏಟುಗಳು. ನಗ್ನಾಗ್ತಾ ಇರಬೇಕು. ಕಣ್ಣಾಗ ನೀರು ಬಂದಂದ್ರೆ ಬೀಳ್ತವೆ ಏಟುಗಳು ನಿಕ್ಕ. ಹೆಂಗೋ ಬದುಕೋವನಲ್ಲ ಅವನು, ಬಿಡು. ಅಯ್ಯೋ ಭಗವಂತ, ಯಾವ್ದು ಕರ್ಮಾನಂಕ. ಅದಾಕ್ಲಿ ಅಲ್ಲಿಗೆ ಬಿಟ್ಬಿಟ್ಟೆ. ಬಸ್ ಸಂತೋಷ ಆಗೋಯ್ತಕ್ಕೋ ನಕ್ಕೋ. ಅಯ್ಯೋ ಅವ್ನು ಸತ್ತೋಗಿದ್ರೆ ನಾನು ನನ್ನ ಇವಾಗ ಜೈಲ್ಗೆ ಹಾಕ್ಬಿಟ್ಟಿರೋರಲ್ಲಕ್ಕ. 5 ಲಕ್ಷ ಎತ್ಕೊಂಡು ಹೋಗ್ಬಿಟ್ನಂತ. 5 ಲಕ್ಷ ಹೋಲಿ ಬಿಡು. ಆದರೆ ಅವ್ನು ಬದುಕೋನಲ್ಲ ಅಷ್ಟೇ ಸಾಕು. ಅಯ್ಯೋ ತಾಯಿ, ನಮ್ಮಮ್ಮ ನನ್ನ ತಲೆ ಮೇಲೆ ಇದ್ದಿದ್ದು ಭಾರ ಕೆಳಕ್ಕೆ ಇಳಿಸ್ದಂಗೆ ಆಯಿತು. 5 ಲಕ್ಷ ಹೋದ್ರೆ ಹೋಗ್ಲಿ ಅಂದರೆ ಸಂಪಾದನೆ ಮಾಡೋದು ತಿಳಿಯೋದು. ಇನ್ನೇನು ಮಾಡ್ತೀಯಾ? ದುಡ್ಡು ಮಕ್ಕ ನೋಡೋಕೋದ್ರೆ ಮಾನ ಮರ್ಯಾದೆ ಓದ್ತದೆ. ಅದಕ್ಕೆ ಅಯ್ಯಪ್ಪನ 5 ಲಕ್ಷ ಹೋದ್ರೆ ಹೋಗ್ಲಿ ಅಂತ ಅವನೇ. ಅವನೇನು ಸತ್ತೋಗಿದ್ದಿದ್ರೆ ನೀನು ಜೈಲಿಗೆ ಹಾಕಿದ್ದಿದ್ರೆ 5 ಲಕ್ಷ ಅಲ್ಲ 10 ಲಕ್ಷ ಖರ್ಚು ಮಾಡಬೇಕಾಗಿತ್ತು ನಿಂಕ ಬಿಡಿಸ್ಕೊಂಬರಕ್ಕ. ಅಯ್ಯೋ ಹೋಗ್ಲಿ ಬಿಡು, ಬದುಕೋನಲ್ಲ. ನಮ್ಮ ಯಜಮಾನ್ ಹೇಳ್ದಂಗೆ ಇನ್ಮೇಲೆ ನೆಗಿತಾ ಇದ್ದೀನಕ್ಕೋ. ಹಿಂಗೆ ನೆಗಿತಾ ಇರಿ ಅಮ್ಮ ತಾಯಿ, ಮಹಾತಾಯಿ ನಮ್ಮಮ್ಮ. ನಗ್ನಗ್ತಾ ಇದ್ರೆ ನಂಗೆ ಅಷ್ಟೇ ಸಾಕು. ಅವಳು ಸಾವಿತ್ರಿ ಕೇಳಿ ಹೆಸರು ಬೇಳೆ ಶಾವಿಗೆ ಹಾಕಿ ಪಾಯಸ ಮಾಡು ಅಂತ ಹೇಳಕೋ. ನಂಗೆ ಯಾಕೋ ಪಾಯಸ ತಿನ್ಬೇಕನ್ಸ್ತದೆ. ನಡಿ ಒಳಕ, ನಡಿ ಒಳಕ ಹೇಳಿದ್ರೆ ಆಯ್ತು. ನಗ್ನಗ್ತಾ ಇರೇ ಕಣ್ಣಾಗ ನೀರು ಬಂದವಂದ್ರೆ ಪಟ್ಟಂತ ಹಾಕ್ತೀನಿ ತಲೆ ಮೇಲೆ. ಹೋಗ್ಬಿಡ್ಬೇಕು ಹಂಗೆ ಪ್ರಾಣ ನಿಂಕ. ಅಯ್ಯೋ ಎಲ್ಲನೋ ಕಳ್ಬಿಡಕ್ಕ. ಒಳ್ಳೆ ಕೆಲಸ ಆಯ್ತು. ನಾನು ಏನೋ ಜೈಲಿಗೆ ಹೋಗಿದ್ರೆ ಇತ್ತೇನಕ ಉರುವ ಊರೇ ಅಂಟ್ಕೊಂಬಿಟ್ಟಿರೋದು. ದಗ 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 ಅಂತ ಉರ್ಗಾತಕ್ಕ. ನೀನು ಜೈಲಿಗೆ ಹೋಗಿದ್ದಕ್ಕ ಊರಾಕೆ ಅಂಟ್ಕೊಂಡತ್ತು? ಊರಕ್ಕ ನಾನು ಈ ಊರ್ಗೆ ಲಕ್ಷ್ಮಿ ಇದ್ದಂಗೆ. ನಾನೇನ ಈ ಊರಿಂದ ಆಸ್ಕೊಂಡ್ ಹೆಚ್ಚೆ ಇಕ್ಲೆ ಊರು ದಗ ದಗ ಅಂತ ಅಂಟ್ಕೊಂತದೆ. ನಡಿ ನಡಿ ಒಳಕ್ಕ. ಲೇ ದೊಡ್ಡನೆ, ದೊಡ್ಡನೆ, ಲೇ ಇದೇನಾ ನೀನು ಮಾಡಿರೋ ಕೆಲಸ ನಾನೇನೋ ಮಾಡಿದ್ನಿ? ಎಲ್ಲ ಮಾಡಿರೋ ನೀನು. ನಾನಿನ್ ಕೇಳ್ತಾ ಇದೀಯಾ ಇದೇನಾ ನೀನು ಮಾಡಿರೋ ಕೆಲಸ ಅಂತ? ನೀನು ಮಾಡಿರೋ ತಪ್ಪು ನಾನಿನ್ನ ಕೇಳ್ತಾ ಇದೀಯಾ? ಅವತ್ತು ನೀನೇ ತಾನೇ ಕರ್ಕೊಂಡು ಓಡೋಗಿದ್ವಾ? ನಿಧಾನಕ್ಕೆ ಹೋಗಿದ್ದಿದ್ರೆ ಹೆಂಗಿರ್ತಾಯಿತ್ತು? ಕರ್ಕೊಂಡು ಓಡೋದೆ. ಇವತ್ತು ಅನುಭವಿಸು. ನೀನು ಎಂಟ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ನಿನ್ನಿಷ್ಟ, ನೀನು ಏನಾನ ಮಾಡ್ಕೊ. ಅಲ್ಲ ಅವಳ ಮನೆಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ತಿನ್ಕೊಂಡು ಬಿತ್ತಿರೋಳಲ್ಲ, ಅವಳನ್ನ ಇಲ್ಲಿ ಕರ್ಕೊಂಬಂದಿರೋದು ನೀನು? ಲೇ ಗಂಡು ಎಲ್ಲವನ್ನ ಎಂಟ್ರಲ್ಲಿರಬೇಕು ಆಯಿತಾ? ನೀನು ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಫೋನ್ ಎತ್ತಿ ಮಾತಾಡ್ತಿದ್ರೆ ಏನತ್ತಾಯ್ತು? ನೀನಾಕ ಫೋನ್ ಎತ್ತಿ ಮಾತಾಡ್ದಿರ ಇರೋದು? ನೋಡ ಬರೋಗ ಸಿಂಚುಕ ಅದೇನೋ ಪೇಪರ್ ಮೇಲೆ ಬರ್ದುಬಿಟ್ಟು ಬಂದಿದ್ದೀನಿ. ಗೀತಕ್ಕ ಒಂದು ಚೂರು ಏನಾದರೂ ಗಾಯ ಆದ್ರೂ ಅದಕ್ಕೆ ದೊಡ್ಡವನು ಸರೋಜಿನ ಹೊಣೆ ಅಂತ ಬರ್ಸ್ಬಿಟ್ಟು ಬಂದಿದ್ದೀನಿ. ಅವಳಿಗೆ ಏನೇನು ಹೆಚ್ಚು ಕಮ್ಮಿ ಆಗಿದ್ರೆ ಅಂದರೆ ನಿಮ್ಮಿಬ್ಬರನ್ನು ಜೈಲು ನೋಡ್ಕ, ಜೈಲೇ ಗತಿ ನಿಮ್ಮಿಬ್ರಿಗೂ. ಹುಷಾರಾಗಿರ್ಬೇಕು. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಾ? ಏನು ಪ್ರಪಂಚದಾಗ ಯಾರು ಎರಡೆರಡು ಮದುವೆ ಆಗಿಲ್ಲ, ಇವಾಗ ಅಪ್ಪನಾಗಿಲ್ಲ. ಹೆಂಗೆ ನೋಡ್ಕೊಂತವನ ಅಪ್ಪನ? ಹೋಗ್ತಾ ಇದ್ರೆ ಮದುವೆ ಮಾಡ್ಕೊಬೇಕು, ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನೋಡಮ್ಮ, ನಿನ್ನ ಮನೆಗೆ ನೀನು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಇನ್ನು ನೀನು ಪಾಡು ಆಯಿತಾ? 24 ಗಂಟೆ ನನ್ನ ಗಣ್ಣಿಲ್ಲ ಅಂತ ಕರ್ಕೊಂಡು ಕೂತ್ಕೊಳ್ಳೋದಲ್ಲ ನೀನು. ತಿಂದಿರ ಕುಡಿದಿರ. ಇವಾಗ ನೋಡಿ ನಿನ್ನ ಗಣ್ಣಿಲ್ಲ ಅವನು ಎದುರುಗ. ಅಲ್ಲ ನಾನು ಎಷ್ಟಕ್ಕಿಂತ ಫೋನ್ ಮಾಡಿದ್ನಿ, ಯಾಕೆ ನೀನು ಫೋನೇ ಎತ್ತಿಲ್ಲ? ಏಯ್ ಎತ್ಕೊ, ನಡಿ ಮನೆಗೆ ನಡಿ, ಊರಿಗೆ ನಡಿ. ನಾನು ಬರ್ತೀನಿ ನಡಿ. ಏನು ಬರ್ತೀನಿ ನೀರಲ್ಲ, ಬರ್ತೀನಿ ನಡಿ. ನಾನು ಯಾವಾಗ ಬರೋದು ನೀನು? ಏನೋ ಇದು ನೀನು ಮಾಡಿರೋ ಕೆಲಸ? ಏನಕ್ಕೂ ಅವಳನ್ನ ಕರ್ಕೊಂಬಂದು ಇಲ್ಲಿ ಬಿಡ್ತಾ ಇದೆಯಾ? ಏನಕ್ಕೂ ಕರ್ಕೊಂಬಂದೆ ಅವಳನ್ನ? ಬಡ್ಕ ಇನ್ನ ಬಾಯಿ, ಬಡ್ಕ ಇನ್ನ ಬಾಯೇ. ಯಾಕೆ ಕರ್ಕೊಂಬರ್ಬಾರ್ದು? ಯಾಕೆ ಕರ್ಕೊಂಬರ್ಕೊಡ್ತು? ನಿಂಗೆ ಎಷ್ಟು ಅಧಿಕಾರ ಅದೋ ಅವಳಿಗೂ ಅಷ್ಟೇ ಅಧಿಕಾರ ಅದೇ. ಓಹೋ, ಗಂಡು ಏನೋ ಬಂದವನಂತ ಇಲ್ಲೇ ಇಕ್ಕೊಂಬಿಟ್ರೆ ಅಲ್ಲ ಅವಳಿಗೆ ನೋಡೋರೇರೋ? ಯಾರು ಅವಳಿಗೆ ನೋಡೋರು? ಚಿಕ್ಕೋನೆ ನೋಡಿ, ಇದೆಲ್ಲ ಸರಿಲ್ಲ ಇದೆಲ್ಲನೂ. ನಾನು ಮಾವನ್ ಕೇಳ್ತೀನಿ ಫೋನ್ ಮಾಡಿ. ನೋಡಿ ಮಾವ, ಚಿಕ್ಕೋನು ಈ ಕೆಲಸ ಮಾಡ್ತಾವನೆ ಅಂತ. ನಮ್ಮ ಅಪ್ಪನ ಯಾವತ್ತೋ ಬಿಟ್ಬಿಟ್ಟವನೆ. ದೊಡ್ಡವನು ಗೀತಾನ ನಮ್ಮ ಅಪ್ಪನ ಮಾತಾಡ್ಸಲ್ಲ. ಇವನ್ನ ಯಾವಾಗ ನಾ ಮಾತಾಡಿಸ್ತಾನೆ ನಂಗೆ ತಿಳಿದು ಮಾತಾಡ್ಸಲ್ಲ. ಇವನು ಮಾಡಿರೋ ಕೆಲ್ಸಕ್ಕೆ ಮನೆಯಿಂದ ಆಚೆ ಹಾಕ್ಬೇಕು. ನಮ್ಮ ಅಪ್ಪನಿಗೆ ನೀನು ಹೇಳಿದ್ರು ವೇಸ್ಟೇ, ಎಲ್ಲ ವೇಸ್ಟು. ಅವ್ನು ಮಾಡ್ಕೊಂಬಂದವನೇ, ಅವನ ಇಷ್ಟ. ಏನನ್ನ ಮಾಡ್ಕೊಂಡ್ಲಿ, ಅನ್ಭೋಗಿಸ್ಕೊಂಡ್ಲಿ ಬಿಡು ಅಂತಾನೆ. ನಿನ್ನೂ ಕ್ಯಾರ್ ಮಾಡ್ತಾ ಇರಲಿಲ್ಲ, ತಿಳ್ಕೊಂಬಿಡು. ಆ ಮಕ್ಕಳ ಮಕ್ಕ ನೋಡ್ಕೊಂಡು ನಿನ್ನನ್ನು ಕ್ಯಾರ್ ಮಾಡ್ತಾ ಇದ್ದಿರೋದು ನಮ್ಮ ಅಪ್ಪನು. ಆ ಹೆಣ್ಮಕ್ಳ ಮಕ್ಕ ನೋಡ್ಕೊಂಡು ನಾಳೆ ಬೆಳಗ್ಗೆ ನೋಡ್ದ, ನಮ್ಮನ್ನು ಕೇಳಿಲ್ಲ, ನಮ್ಮನ್ನು ಮಾಡಿಲ್ಲ, ಮದುವೆ ಮಾಡ್ಬಿಟ್ನೋ, ನಮ್ಮ ಮಾವನೋ ಎಂಥವ್ರು ಕೊಟ್ಟನೋ ಎಲ್ಲಿ ಕೊಟ್ಟನೋ ಅಂತ ಅನ್ಕೊಡ್ದು ಅನ್ನೋ ಒಂದು ಮಾತ್ಕ
ನಿಮ್ಮನ್ನು ಕ್ಯಾರ್ ಮಾಡ್ತಾ ಇರೋದು ಅಷ್ಟೇ ಸರೋಜೆ, ಇಲ್ಲ ಅಂದಿದ್ರೆ ಕ್ಯಾರೇ ಮಾಡ್ತಾ ಇರಲಿಲ್ಲ. ಏ ಅದೆಲ್ಲ ಕತೆ ಬೇಡ ಆಯಿತಾ. ನೀನು ಅವಳು ಕರ್ಕೊಂಡು ಊರಿಗೆ ಹೋಗು, ಬರ್ತಾನೆ ಹೋಗು. ನಮ್ಮ ಯಜಮಾನ್ ಬರ್ತಾನೆ, ಅಲ್ಲೇ 2 ದಿವಸ ಇರ್ತಾನೆ, ಇಲ್ಲೇ 2 ದಿವಸ ಇರ್ತಾನೆ. ಕರ್ಕೊಂಡೋಗು. ನಾನು ಕರ್ಕೊಂಡು ಹೋಗಲ್ಲ, ಬೇಕಾದ್ರೆ ಅವನೇ ಕರ್ಕೊಂಬರ್ಲಿ. ಏನು ಅವಳಿಗೆ ಪಾಪ ಉಳುವು ಬಳವು ಇಲ್ಲಲ್ಲ, ಅವಳಿಗೆ ಪಡ್ಕ ಅವಳಿಗೆ ಇದ್ಲು, ಅವಳಿಗೆ ತಲೆ ಕೆಡಿಸ್ಬಿಟ್ಟು ಇವನು ಕರ್ಕೊಂಡು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಇವತ್ತು ಎತ್ತು ಇಲ್ದಂಗೆ ಮಾಡಿ ಕೂಲ್ಸವನಲ್ಲ ಇವನು. ಏನು ಮಾಡೋದು ಹೇಳಿ ಇವನ್ನ. ಲೈ, ನನ್ನ ಮನೆಗೆ ಕರ್ಕೊಂಬರಕ್ಕ ನೀನ್ಯಾರೋ? ನನ್ನ ಮನೆ ಒಳಗೆ ಬರಕ್ಕ ಅವಳು ಯಾರೋ? ಯಾವ್ದು ನಿನ್ನ ಮನೆ? ಯಾವುದಮ್ಮ ನಿನ್ನ ಮನೆ? ಎಲ್ಲ ಎತ್ಕೊಂಬ, ಪೇಪರ್ಗಳು ಎತ್ಕೊಂಬ. ಯಾವುದೋ ನಿನ್ನ ಮನೆ ನೋಡ್ಬಿಡ್ತೀನಿ. ದೇಯ್, ನೀನೆಲ್ಲ ನನ್ನ ಹತ್ರ ನಾಟಕ ಆಡಬೇಡ. ನನಗೆಲ್ಲ ತಿಳಿಯೋದು ಇದೆಲ್ಲ ಯಾರ್ದು ಅಂತ. ನಿನಗೆ ಎಷ್ಟು ಹಕ್ಕದೋ ಆ ಹುಡುಗಿಗೂ ಅಷ್ಟೇ ಹಕ್ಕದೆ. ಸುಮ್ಮನೆ ನಿಮ್ಮ ಹತ್ರ ಮಾತಾಡ್ಕೊಂಡಿರೋಕೆ ನಾನು ಬಂದಿಲ್ಲ. ಆ ಹುಡುಗಿಗೆ ಏನೋ ಒಂಚೂರು ಗಾಯ ಆದ್ರೂ ನಿಮ್ಮಿಬ್ಬರನ್ನೂ ಒದ್ದು ಜೈಲ್ಗೆ ಹಾಕ್ತಾರೆ. ಪೊಲೀಸ್ ಸ್ಟೇಷನಾಗ ಬರ್ಸ್ಬಿಟ್ಟು ಬಂದಿದ್ದೀನಿ. ನೋಡಮ್ಮ ಗೀತಾ, ಅವ್ರು ಏನೇ ನಿನಗೆ ತೊಂದರೆ ಕೊಟ್ಟವ್ರಂದ್ರೆ ಸಿಂಚು ನಂಬರ್ಗೆ ಫೋನ್ ಮಾಡು. ಸಿಂಚು ಬತ್ತಾಳೆ, ಹೇಳ್ಕೊಳತ್ತಾಳೆ ಇಬ್ಬರೂ. ಸರಿ ಅಣ್ಣ, ಆಯಿತು. ಸರಿ, ನಾನು ಓದ್ತೀನಿ. ಹ್ಞೂ ಸರಿ ಅಣ್ಣ. ಅವನ ಜೊತೆಗೆ ಹೋಗು, ನಾನು ಬರ್ತೀನಿ. ಹೋಗುವ. ಅಯ್ಯ ನೀನು ಕಿತ್ತೋದ ಮಕ್ಕಷ್ಟು ಬೆಂಕಿಕ್ಕ ಪರ್ಕೆ ಹತ್ಕೊಂಬಂದು ಮುರ್ತೋಗ ಗಂಟೆ ಹಾಕ್ತೀನಲ್ಲ. ಕಿತ್ತೋದು ನನ್ನ ಮಗನೇ. ಏನಕ್ಕ ನಾನು ಅವತ್ತು ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು? ನೀನು ಸಾಕಕ್ಕ ಯೋಗ್ಯತೆ ಇಲ್ದ ಮೇಲೆ ಏನಕ್ಕ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು? ಏನು ನನಗೆ ಮಾತಾಡೋಕೆ ಬರಲ್ಲ ಅನ್ಕೊಂಡಿದ್ಯಾ? ಮಾತಾಡೋದು ಚೆನ್ನಾಗಿ ಕಲ್ತಿದ್ದೀನಿ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಅಲ್ಕೋಗು ಇಲ್ಕೋಗು ಅಂದಿದ್ದಿ ಅಂದರೆ ಮೋಚಿ ತಗೊಂಡು ಕೊಚ್ಚಾಕ್ಬಿಡ್ತೀನಿ ನನ್ನ ಮಗನೇ. ಏನಕ್ಕೂ ನಿಮ್ಮಂಥವ್ರಿಗೆಲ್ಲ ಎಂಟ್ರುಗಳು. ನಾನು ಅವತ್ತು ಹೇಳಿದ್ದಾನೆ ಇದೆಲ್ಲ ಬೇಕಾಗಿಲ್ಲ, ನನಗೆ ಮದುವೆ ಆಗದೆ, ನಾನು ಹಿಂಗೆ ಇರ್ತೀನಿ ಅಂತ. ನಾನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ನಿನ್ನ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಕರ್ಕೊಂಡೋಗ್ಬಿಟ್ಟು ತಾಳಿ ಕಟ್ಬಿಟ್ಟು ಇವತ್ತು ಏನೋ ನನ್ನನ್ನು ಬೇಡ ಅಂತ ದೂಷಿಸ್ತಾ ಇದೆಯಾ? ಬೇಡ ಅಂತ ದೂಷಿಸ್ತಾ ಇದೆಯಾ? ಎಷ್ಟೇ ಮಾತಾಡ್ತೀಯ ನೀನು ನನ್ನ ಗಂಡನ್ನ? ಎಷ್ಟು ಮಾತಾಡ್ತೀಯ? ಏಯ್, ನಿನಗೆ ಹೆಂಗೆ ಗಣ್ಣು ಹಂಗೆ ನನಗೂ ಗಣ್ಣು. ನಿಂಗೆ ಎಷ್ಟು ಅಧಿಕಾರ ಅದೋ ನನಗೂ ಅಷ್ಟೇ ಅಧಿಕಾರ ಅದೇ. ನಿನ್ನಂತ ಗೊಡ್ಡು ಮುಂಡಕ್ಕೆ ಏನು ಅಧಿಕಾರ ಇರೋದು? ಮಕ್ಕಳಿಲ್ಲ ಮರಿ ಇಲ್ಲ. ಯಾರು ಕೇಳ್ತಾ ಇದೆಯಾ? 2 ತಿಂಗಳ ಇವಾಗ ನನಗೂ ಒಂದು ಮಗು ಆತದೆ. ಭಗವಂತ ನನಗೆ ಕರ್ಸವನೆ. ಆಗಲ್ಲ ಅಂತ ಹೇಳಿದ್ದು ಡಾಕ್ಟ್ರಿಗಳೆಲ್ಲ ಬಾಯಿ ಮೇಲೆ ಕೈಕೊಬೇಕು. ಇವಾಗ ನನಗೆ 2 ತಿಂಗಳು. ಲೈ, ಬಾಯಿ ಮುಚ್ಕೊಂಡು ಬ್ಯಾಗ್ ಎತ್ಕೊಂಡು ಊರಿಗೆ ಹೋದೋದು ಸರಿ. ಇಲ್ಲ ಅಂತಂದರೆ ಕತ್ತಿಡ್ದು ಆಚೆ ಇಡ್ತೀನಿ ನಿನ್ನ. ಮುಟ್ಟು ಬಾರೆ. ನಿನಗೆ ತಾಕತ್ತಿದ್ರೆ ನನ್ನನ್ನು ಮುಟ್ಟೆ. ನಿನಗೆ ತಾಕತ್ತಿದ್ರೆ ಮುಟ್ಟು. ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೀಯ ಈ ಆಸ್ತಿನ? ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೀಯ ಈ ಆಸ್ತಿನ? ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ? ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ನೀನು ಈ ಆಸ್ತಿನ? ನೀನು ಹೆಂಗೆ ತಂದಿದ್ಯೋ ನಾನು ಹಂಗೆ ತಂದಿರೋದು. ನನ್ನ ಪಾಡಕ್ಕೆ ನಾನು ಇದ್ದೊಳ್ಳ ತಲೆ ಕಟ್ಸ್ಬಿಟ್ಟು ಕರ್ಕೊಂಡು ಹೋಗಿ ತಾಳಿ ಕಟ್ಕೊಂಬಂದ್ಬಿಟ್ಟು ಇವತ್ತು ಬೇಡ ಎಂಟ್ರು ಪಾಪ. ಅವತ್ತು ಬೇಕಾಗಿರಲಿಲ್ಲ ನೀನು, ನಾನು ಬೇಕಾಗಿತ್ತು. ಇವಾಗ ನಿನ್ನ ಹತ್ರ ದುಡ್ಡದಲ್ಲ, ಅದಕ್ಕೆ ಬಂದವನೆ. ನೋಡ, ಅದೆಲ್ಲ ಕತೆ ಬೇಕಾಗಿಲ್ಲ. ನನ್ನ ಮನೆಗೆ ಮಾತ್ರ ಇಟ್ಕೊಡ್ತು ನೀನು. ಜಾಗ ಖಾಲಿ ಮಾಡ್ತಾ ಇರಬೇಕು, ಖಾಲಿ ಮಾಡ್ತಾ ಇರಬೇಕು ಜಾಗ. ನನ್ನ ಗಂಡನ ನನ್ನ ಜೊತೆ ಕಳಿಸು ನನ್ನ ಗಂಡನ ನನ್ನ ಜೊತೆಗೆ. ನಾನು ಓದ್ತೀನಿ ಮನೆ ಬಿಟ್ಟು. ಲೇಯ್, ನಿನಗೆ ಗಂಡ ಆಗೋಕೆ ಮುಂಚೆ ನನಗೆ ಗಂಡಾಗಿರೋದು. ನನ್ನ ಗಂಡ ಅವನು. ನಿಂಗೆ ಯಾವುದೇ ಅಧಿಕಾರ ಇಲ್ಲ. ನಿನ್ನಂಗೆ ಕದ್ದು ಮುಚ್ಚಿ ನಾನೇ ತಾಳಿ ಕಟ್ಸ್ಕೊಂಬಂದಿಲ್ಲ. 10 ಜನದ ಹತ್ರ ತಾಳಿ ಕಟ್ಸ್ಕೊಂಬಂದಿದ್ದೀನಿ. ಕದ್ದು ಮುಚ್ಚಿ ತಾಳಿ ಕಟ್ಕೊಂಬಂದವನು ಯಾರು? ನಿನ್ನ ಗಂಡ ತಾನೇ ಕದ್ದು ಮುಚ್ಚಿ ತಾಳಿ ಕಟ್ಕೊಂಬಂದಿರೋದ? 10 ಜನದಾಗ ತಾಳಿ ಕಟ್ಟಿದ್ರು ಅದೇ, ಕದ್ದು ಮುಚ್ಚಿ ತಾಳಿ ಕಟ್ಟಿದ್ರು ಅದೇ. ಇನ್ನೇನು ಸ್ಪೆಷಲ್ಲಾಗಿ ಏನು ಕಟ್ಟಲ್ಲ ತಾಳಿ. ಬಾಯಿ ಮುಚ್ಕೊಂಡು ಹೋಗ್ಬೇಕು ಅಕ್ಕಮ್ಮನು. ನನ್ನ ಹತ್ರ ಮಾತಾಡಬೇಡ ನೀನು. ನೋಡ್ದೇನಪ್ಪ, ನೋಡ್ದಾ ಎಲ್ಲಿಗೆ ತಂದಿಕ್ಕಿದೆ ನನ್ನನ್ನು? ಅಲ್ಲ, ನನ್ನ ಮನೆಗೆ ಬಂದು ಎಷ್ಟು ಮಾತಾಡ್ತಾಳೆ ನೋಡ್ದಾ? ನಾನು ಮಾತಾಡ್ತೀನಿ ಹೋಗು, ನಾನು ಮಾತಾಡ್ತೀನಿ ಹೋಗು, ಊರು ಕಳಿಸ್ತೀನಿ ಹೋಗು. ನೋಡ, ಇವಳು ಈ ಮನೆಗೆ ಇರೋಂಗಿಲ್ಲ. ಇವಳು ಊರಿಗೆ ಹೋಗ್ಬೇಕು. ಇವಳು ಇಲ್ಲಿರೋದು ನನಗಿಷ್ಟ ಇಲ್ಲ. ಕಳಿಸ್ತೀನಿ ಹೋಗಿ ನಾನು. ಗೀತಾ, ನನ್ನ ಮಾತು ಕೇಳು. ಇಲ್ಲಿಂದ ಹೋಗಿ ನೀನು. ನಾನು ಬರ್ತೀನಿ ಹೋಗು. ನೀನು ಅಲ್ಲೇ ಇರೋಗು. ನಾನೇನು ಇಲ್ಲೇ ಇದ್ಬಿಡ್ತೀನಾ? ಬರ್ತೀನಿ ಹೋಗು. ನೀನು ಬರೋಣ ಬಾ, ಇರೋಣ ಇರು. ನನಗೆ ಅದೆಲ್ಲ ಕತೆ ಬೇಕಾಗಿಲ್ಲ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಬೀಳ್ತಾ ವೇಟ್ಗಳು ನಿಂಗೆ ಹೇಳಿದ ಮಾತು ಕೇಳಿಲ್ಲ ಅಂದರೆ? ನಿನಗೆ ಬೀಳ್ತಾ ವೇಟ್ಗಳು? ನಾನೇನು ಕಡಿಮೆ ಆದವಳೇನಲ್ಲ. ಏನೋ ಸಾವಿತ್ರ ಅಕ್ಕನ ಮಕ್ಕ ನೋಡ್ಕೊಂಡು ಮಾವನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದಿತ್ತು. ಇವಾಗ ಯಾರೂ ಇಲ್ಲ, ತೆಗೆದು ಇಬ್ಬರಿಗೂ ಜಾಡ್ಸಿದ್ದೀನಿ ಅಂದರೆ ಹೋಗ್ಬಿಡ್ಬೇಕು ಒಂದೇಟ್ಕ. ಗೀತಾ, ಸುಮ್ಮನೆ ಜಗಳ ರಗಳೇ ಬೇಕಾಗಿಲ್ಲ. ಅವಳು ಪಾಡ್ಕೊಳ್ಳಿಲ್ಲ ಅವಳೆ. ನೀನು ನಡಿ ಊರ್ಕ. ನಾನು ಬರ್ತೀನಿ, ನಡಿ ಬರ್ತೀನಿ. ಅಲ್ಲ, ಅದನ್ನೇ ನಾನು ನಿಧಾನವಾಗಿ ಹೇಳಿದ್ರೆ, ನಾನು ಫೋನ್ ಮಾಡಿದಾಗ ಫೋನ್ ಎತ್ತಿದ್ರೆ ಫೋನ್ ಎತ್ತಿದ್ದೀರಾ ನೀನು? ಈ ಆಟಗಳು ಆಡ್ತಾ ಇದೆಯಾ ಇಲ್ಲಿ? ಆಟಗಳು ನನ್ನ ಹತ್ರ ನೀನು ಆಟಗಳು ಆಡ್ದ? ಏನಂತೆ ಓದ್ಲಾ? ನಾನಕ್ಕೆ ಹೋಗ್ಲಿ? ನನಗೆ ಗಾಚಾರನ ಹೋಗಕ್ಕ? ಲೇ, ಒಟ್ಟಿನಾಗ ಜುಟ್ಟು ಇಟ್ಕೊಂಡು ಹೇಳ್ಕೊಂಡಾಗ ಆಚಕ್ಕೆ ಬಿಡ್ಬೇಕಾಗ್ತದೆ. ನಿನ್ನ ನೋಡ್ತಾ ಇರೋ ಬಾರೆ. ನನ್ನನ್ನು ಮುಟ್ಟಿ ನೋಡು ನನ್ನನ್ನು, ಆಮೇಲೆ ತಿಳಿತದ ನಿಂಕ. ಲೇ, ನಿಂಕಿನ ಕಿಲಾಡಿನೇ ನಾನು. ನನ್ನ ಮೇಲೆ ಚಾಲೆಂಜ್ ಹಾಕ್ಬೇಡ ನೀನು. ನೋಡು. ಹೌದೇನು? ಹೌದಾ? ಎಲ್ಲ ಮುಟ್ಟು ನೋಡು.
ಮುಟ್ಟಿ ನೋಡ, ನಿಂಗೆ ತಾಕತ್ತಿದ್ರೆ ನನ್ನನ್ನು ಮುಟ್ಟಿ ನೋಡು. ನನ್ನ ತಾಕತ್ನೇ ಮಾತಾಡ್ತೀಯ ನೀನು? ಹ್ಞೂ, ಮುಟ್ಟಿದ್ನಿ ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಏ ಸರೋಜಿ ಬಾಯ್ತಾ ಮುಂದುವರಿಯುವುದು